ಹಾಯ್ ಸ್ಟೂಡೆಂಟ್ಸ್, RRB ಅಂತೂ ಫೈನಲ್ ಆಗಿ 368 ಪೋಸ್ಟ್ ಕಾಲ್ ಆಗಿದ್ದಾವೆ. ಸೊ ಪ್ರತಿಯೊಂದು ನೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ, ಮಿಸ್ಕಿಪ್ ಮಾಡೋಕೆ ಹೋಗ್ಬೇಡಿ ನೋಡಿ. ಹೌದಾ? ಸೊ ಡೇಟ್ ಆಫ್ ಇಂಡಿಕೇಶನ್ 23/8/2020 ಮಾಡಿದ್ದದು. ಸೊ ನಿಮಗೆ ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಓಪನ್ ಆಗೋದು 15ನೇ ತಾರೀಕು ಸ್ಟಾರ್ಟ್ ಆಗಿದೆ. ಇದೇ ಮಂತ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಲಾಸ್ಟ್ ಡೇಟ್ ಏನಿದೆ 14/10/2025. ಹೌದಾ? ಸೊ ಲಾಸ್ಟ್ ಡೇಟ್ ನಿಮ್ಗೊಂದು ನೆಕ್ಸ್ಟ್ ಮಂತ್ 14 ತನಕ ಟೈಮ್ ಇರುತ್ತೆ. ಯಾರು ಮಿಸ್ ಮಾಡೋಕೆ ಹೋಗ್ರಿ, ಅಪ್ಲೈ ಮಾಡಿ. ಆಮೇಲೆ ಫೀಸ್ ಪೇಮೆಂಟು 2 ಡೇಸ್ ಟೈಮ್ ಇರುತ್ತೆ. ನೀವು ಬೇಕಾದ್ರೆ 2 ಡೇಸ್ ಬಿಟ್ಟು ಪೇಮೆಂಟ್ ಮಾಡ್ಬೋದು. ಅಷ್ಟರಲ್ಲಿ 16 ಲಾಸ್ಟ್. ಹೌದಾ? ಡೇಟ್ ಆಫ್ ಏನಾದ್ರು ಮಾಡಿಫಿಕೇಶನ್ ಏನಾದ್ರು ಬಿಡೋದಾದ್ರೆ ಸೊ ನೆಕ್ಸ್ಟ್ ಅವರು 17/10/2025 ಟು 26/10/2025 ತನಕ ಡೇಟ್ ಆಫ್ ಮಾಡಿಫಿಕೇಶನ್. ನೀವೇನೋ ಚೇಂಜಸ್ ಮಾಡೋದಾದ್ರೆ ವಿತ್ ಅದಕ್ಕೆ ಏನು ಚೇಂಜಸ್ ಮಾಡ್ಲಿಕ್ಕೆ ಏನು ರೀಸನ್ನು ಪ್ರತಿಯೊಂದನ್ನು ಅದು ನೀಟಾಗಿ ಡಾಕ್ಯುಮೆಂಟ್ ಹಾಕಿ ಆಮೇಲೆ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಹೌದಾ? ಸೊ ನೆಕ್ಸ್ಟ್ ಬೇಕಾದ್ರೆ ನೀವು ಅಪ್ ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಪ್ರೊವೈಡ್ ದೇರ್ ಸ್ಕ್ರೈಬ್ ಡೀಟೇಲ್ಸ್ ಆಫ್ ದಿ ಅಪ್ಲಿಕೇಶನ್ ಪೋರ್ಟಲ್. ಹೌದಾ? ನೀವು ಅದ್ರದ್ದು ಫುಲ್ ಡೀಟೇಲ್ಸ್ ಕೊಡಬೇಕು, ಏನೇನು ಕರೆಕ್ಷನ್ ಮಾಡ್ತಾರಲ್ಲ ಅದ್ರದ್ದು ಅಷ್ಟರದ್ದು. ಹೌದಾ? ಸೊ ನೆಕ್ಸ್ಟು ಸೊ ತುಂಬ ಲೆಂದಿ ಇದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೋಡಿ, 6th ಪೇ ಅವ್ರು ಆ್ಯಕ್ಚುಲಿ 7th ಪೇ ಅಂತ ಇದ್ದಾರೆ, ಆದರೆ ಪ್ರೆಸೆಂಟ್ ಇರೋದು 6th ಪೇ ಅಲ್ವಾ. ಸೊ ನಿಮ್ಗೆ ಅರೌಂಡ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೆ ಅವಾಗ 35,500 ತನಕ 400 ತನಕ ಬರುತ್ತೆ. ಅದು ಜಾಸ್ತಿನೇ ಆಗುತ್ತೆ. TA DA HR ಎಲ್ಲ ಕೂಡಿ ಒಂದು 50 ಮಟ್ಟ ಬಂದೇ ಬರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ A2 ಇರುತ್ತೆ. ಆಮೇಲೆ ಏಜ್ ಲಿಮಿಟು 20 to 35, ಏಜ್ 33 ಲಾಸ್ಟು. ಆ್ಯಂಡ್ ಟೋಟಲ್ ಪೋಸ್ಟ್ ಬಂದುಬಿಟ್ಟು 368 ಪೋಸ್ಟು. ನೇಮ್ ಏನಪ್ಪ, ಸೆಕ್ಷನ್ ಕಂಟ್ರೋಲರ್ ಅಂತೇಳಿ, ಒಳ್ಳೆ ಪೋಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಸೊ ನಿಮ್ಗೆ ಇಂಪಾರ್ಟೆಂಟ್ ಮಾತಾಡ್ತೀನಿ. ಸೊ ಯಾವ ಕ್ವಶನ್ ನೋಡ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರಿಗೆ ಇರುತ್ತೋ ಶೇರ್ ಮಾಡಿ. ತುಂಬ ಲೆಂದಿ ಸುಮ್ಮನೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಏನು ಸೊ ನೋಡಿ, ಮೆಡಿಕಲ್ ಫಿಟ್ನೆಸ್. ಸೊ ಮೆಡಿಕಲ್ ಫಿಟ್ನೆಸ್ ಯಾವ್ದು ಬೇಕಪ್ಪ, ಕಣ್ಣಿಂದು ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಡಿಸ್ಟೆನ್ಸ್ ವಿಷನ್. ನಿಮ್ಮ ಕಣ್ಣಿಂದು 6.8 ಆಗಬೇಕು ವಿತೌಟ್ ಕ್ಲಾಸಸ್. ಹೌದಾ? ಸೊ ನಿಯರ್ ವಿಷನ್ SN 0.6 ವಿತೌಟ್ ಕ್ಲಾಸ್ ಆ್ಯಂಡ್ ಮಸ್ಟ್ ಪಾಸ್ ಟೆಸ್ಟ್ ಫಾರ್ ಕಲರ್ ವಿಷನ್. ಕಲರ್ ವಿಷನ್ ಟೆಸ್ಟ್ ಪಾಸ್ ಆಗಬೇಕು. ಬೈನೋಕಲರ್ ವಿಷನ್ ಅದು ಕೂಡ ಪಾಸ್ ಆಗಬೇಕು. ನೈಟ್ ವಿಷನ್ ಆ್ಯಂಡ್ ಮೈಪಿಕ್ ವಿಷನ್. ಸೊ ಅದು 3 ಟೆಸ್ಟ್ ಪಾಸ್ ಆಗಬೇಕು. ಸೊ ನೀವು ಮೆಡಿಕಲ್ ಎಕ್ಸಾಮ್ನಲ್ಲಿ. ಹೌದಾ? ಫಿಸಿಕಲಿ ಫಿಟ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ಅಲ್ಲಿ ಮೇಲ್ಗಡೆ ಇರೋದು ಮೆಡಿಕಲ್ ಎಕ್ಸಾಮ್. ಹೌದಾ? ಸೊ ನಿಮ್ಗೆ ಫಿಸಿಕಲಿ ಫಿಟ್ ಹಾಕಿನ ಅಲ್ಲಿ ನಿಮಗೆ ರನ್ನಿಂಗ್ ಅಂತ ಏನು ತೊಗೊಳಲ್ಲ. ಸೊ ಓನ್ಲಿ ಮೆಡಿಕಲ್ ರಿಲೇಟೆಡ್ ತೊಗೋತಾರೆ. ಇಂಡಿಯನ್ ಆಗಿರಬೇಕು ಅವ್ರು ನೇಪಾಳದವರು ಅಪ್ಲೈ ಮಾಡ್ಕೋಬೋದು, ಭೂತಾನ್ದವರು ಅಪ್ಲೈ ಮಾಡ್ಕೋಬೋದು, ಇವನ್ ಟಿಬೆಟಿಯನ್ದವರು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಆಲ್ರೆಡಿ ಏನೋ ಆ್ಯಕ್ಟ್ ಇದೆ, ಟಿಬೆಟಿಯನ್ ರೆಫ್ಯೂಸ್ ಟು ಹೂ ಕೇಮ್ ಓವರ್ ದ ಇಂಡಿಯಾ ಬಿಫೋರ್ 1st January 1962 ಒಳಗಡೆ ಬಂದರೆ ಮಾತ್ರ ಅವ್ರು ಅಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಏಜ್ ಲಿಮಿಟ್ ಬಂದುಬಿಟ್ಟು ನಿಮಗೆ ಕೆಳಗಡೆ ಕೆಳಗೆ ಕೊಟ್ಟಿದ್ದಾರಂತೆ. ಸೊ ಇಲ್ಲಿದೆ ನೋಡಿ, 20 to 33 ಏಜ್ ಇದೆ. 21/1993 ಇಂದ 2/1/1990 OBC ಅವರಿಗೆ. ಇದು EWS ಅವರಿಗೆ. EWS ಎಷ್ಟು 2/1/1993, OBC ಅವರಿಗೆ 2/1/1990, SC ST ಅವರಿಗೆ 2/1/1988. ಅಲ್ಲಿ ತನಕ ಅಲ್ಲಿ ಆದಮೇಲೆ ಬಾರ್ನ್ ಆಗಿರ್ತಾರಲ್ಲ, ಅದಕ್ಕೆ ಮುಂಚೆ ಆದ್ರೆ ಬರಲ್ಲ. ಸಪೋಸ್ ನೀವು 2/12/1992 ಆದರೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಇವರು 2/12/1989 ಆದರೆ ಅಪ್ಲೈ ಮಾಡೋಕ್ಕೆ ಬರಲ್ಲ. 1987 ಅಂತಿದ್ರೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಅದ್ರ ಮೇಲಿದ್ರೆ ಅಪ್ಲೈ ಮಾಡ್ಕೋಬೋದು, ಅಥವಾ ಅದೇ ಡೇಟ್ ಇದ್ರೂ ಅಪ್ಲೈ ಮಾಡ್ಕೋಬೋದು. ನೀವು ಕ್ಯಾಟಗರಿ ಅಪ್ ಟು ಎಲಿಮೆಂಟರಿ ಇಲ್ಲಿ ತನಕ. 2006 ಆದಮೇಲೆ ನೆಕ್ಸ್ಟ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಆಫ್ಟರ್ ನೀವು 2006 ಮೇಲೆ ಏನಾದ್ರು ಈ ಬಾರ್ನ್ ಆಗಿರ್ತಾರಲ್ವ ಅವರು ಅಪ್ಲೈ ಮಾಡೋಕ್ಕೆ ಬರಲ್ಲ. 1/1/2006 ಒಳಗಡೆ ಬಾರ್ನ್ ಆಗಿರಬೇಕು. ಸೊ ನಿಮಗೆ ಏಜ್ ರಿಲ್ಯಾಕ್ಸೇಷನ್ OBC ಅವರಿಗೆ 3 ಇಯರ್ಸು, SC ST ಅವರಿಗೆ 5 ಇಯರ್ಸು. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅದರಲ್ಲಿ ಏನಾದರೂ EWS ಅಥವಾ UR ಇದ್ದರೆ ಅವರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನು. ಆಮೇಲೆ OBC ಅವರಿಗೆ 6 ಇಯರ್ಸ್ ರಿಲ್ಯಾಕ್ಸೇಷನು. ಎಕ್ಸ್ ಆರ್ಮಿಲಿ SC ST ಆಗಿದ್ದರೆ 8 ಇಯರ್ ರಿಲ್ಯಾಕ್ಸೇಷನ್ನು. ಕ್ಯಾಂಡಿಡೇಟ್ ಹೂ ಆರ್ ಸರ್ವಿಂಗ್ ಗ್ರೂಪ್ C, ಸಪೋಸ್ ಏನಾದ್ರು ಆಲ್ರೆಡಿ ಗ್ರೂಪ್ C ಏನಾದ್ರು ಇದ್ದರೆ, ಗ್ರೂಪ್ C ಮತ್ತು ಗ್ರೂಪ್ D ಅಲ್ಲಿ ರೈಲ್ವೆದಲ್ಲೇ ಇದ್ದರೆ ಅವರಿಗೆ EWS ಮತ್ತು URದವರಿಗೆ 40 ಇಯರ್ಸ್ ಆಫ್ ಏಜ್, 40 ವರ್ಷದ ಮಟ್ಟ ಅಪ್ಲೈ ಮಾಡ್ಬೋದು. OBC ಅವರಿಗೆ 43 ವರ್ಷದ ಮಟ್ಟ ಅಪ್ಲೈ ಮಾಡ್ಬೋದು. SC ST ಅವರು 45 ತನಕ ಅಪ್ಲೈ ಮಾಡ್ಬೋದು, ಅಲ್ಲೇ ವರ್ಕ್ ಮಾಡೋರಿಗೆ ಇನ್ ಡಿಪಾರ್ಟ್ಮೆಂಟ್ ಎಕ್ಸಾಮ್. ಪರ್ಸನ್ ಹೂ ವಾಸ್ ಬೆಂಚ್ ಮಾರ್ಕ್ ಡಿಸೇಬಲ್, ಯಾರು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವರಿಗೆ 10 ಇಯರ್ಸ್ ರಿಲ್ಯಾಕ್ಸೇಷನು. ಆಮೇಲೆ OBC ಮತ್ತು NCLದವ್ರಿಗೆ 13 ಇಯರ್ಸು, SC ST ಅವರಿಗೆ 15 ಇಯರ್ಸ್ ರಿಲ್ಯಾಕ್ಸೇಷನ್. ಸೊ ನೆಕ್ಸ್ಟು ಇಲ್ಲಿ ಎಕ್ಸಾಮ್ ಫೀಸ್ ನೀವು ರಿಫಂಡೇಬಲ್ ಇದೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದ ಫೀ ಕನ್ಸೆಷನ್ ಕ್ಯಾಟಗರಿ ಮೆನ್ಷನ್ಡ್ ದ ಬಿಲೋ ST ಸೀರಿಯಲ್ ನಂಬರ್ 2 ಅಂತ ಹೇಳಿದ್ದಾರೆ.
So out of this fees 500 and amount of 400 shall be refunded duly deducted bank charges. ಅವನ ಬ್ಯಾಂಕ್ ಚಾರ್ಜಸ್ ಅಷ್ಟು ನೋಡ್ಕೊಂಡು ನೀವು 400 rupees ವಾಪಸ್ ರಿಟರ್ನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಯಾವಾಗ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಗಿಸಿದ ಆಮೇಲೆ ಫಸ್ಟ್ ಟೆಸ್ಟ್ ಯಾವ್ದಿರ್ತದೆ ಅದು ಮುಗಿಸಿದ ಮೇಲೆ ನಿಮಗೆ 400 rupees ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಸಪೋಸ್ ಏನೋ ಫೀಮೇಲು ಟ್ರಾನ್ಸ್ಜೆಂಡರು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರು ಏನಾದ್ರು ಮಾಡಿದ್ರೆ 250 rupees ಪೇ ಮಾಡಬೇಕು. ಅದಾದಮೇಲೆ ನಿಮಗೆ 250 rupees ಫುಲ್ ಅಮೌಂಟ್ ರಿಫಂಡೇಬಲ್ ಆಗುತ್ತೆ. ಇವರಿಗೆಲ್ಲ ಏನಿದೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಇರುತ್ತೆ. 500 ರೂಪಾಯಿದಲ್ಲಿ ನಿಮಗೆ 400 ಮಾತ್ರ ರಿಫಂಡ್ ಆಗುತ್ತೆ, 100 rupees ರಿಫಂಡ್ ಆಗಲ್ಲ. ಇವರು 250 ಫುಲ್ ರಿಫಂಡ್ ಆಗುತ್ತೆ. ಯಾರು SC ST ಮೈನಾರಿಟಿ ಮತ್ತು ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ EWS ಮತ್ತು PW PD ಅವರಿಗೆ ಆ್ಯಂಡ್ ಫಿಮೇಲು ಟ್ರಾನ್ಸ್ಜೆಂಡರ್. ಇವನ್ ಫಿಮೇಲ್ದವ್ರಿಗೆ ಬರೀ 250 ಇದೆ, ಅವ್ರು 250 ಅಮೌಂಟ್ ರಿಫಂಡ್ ಆಗುತ್ತೆ. ಸೊ ಪೇಮೆಂಟ್ ಮೋಡು ಆನ್ಲೈನ್ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ, ಅವ್ರ UPI ಪೇಮೆಂಟ್ ಕೂಡ ಎಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ರಿಫಂಡ್ ಆಗಲಿಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ನೇಮ್ ಆಫ್ ದಿ ಬ್ಯಾಂಕು, ನೇಮ್ ಆಫ್ ದಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮು ಆ್ಯಂಡ್ IFSC ಕೋಡು, ರಿಸೀವಿಂಗ್ ರಿಫಂಡೇಬಲ್ ಪೋರ್ಷನ್ ಆಫ್ ದಿ ದೇರ್ ಎಕ್ಸಾಮಿನೇಷನ್ ಫೀ 400 rupees or 250 rupees as applicable minus bank charges of their application form. 400 rupees ಅದೇನೋ ಬ್ಯಾಂಕ್ ಚಾರ್ಜಸ್ ಇದ್ರೆ ಅದು 3 ಕೊಡ್ತಾರೆ. ಒಂದು 10 ರೂಪಾಯಿ 20 ರೂಪಾಯಿ ಆದರೆ ಒಂದು 380 rupees ಹೊತ್ತು ಬರುತ್ತೆ. ಸೊ ಸುಮ್ಮನೆ ಲೆಂದಿ ಇದೆ, ಯೂಸ್ ಇಲ್ಲ, ಏನೇನೋ ಕೊಟ್ಟಿದ್ದಾರೆ. ಇವರ ಫಸ್ಟ್ ಮಾಡ್ತಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಯಾಕಂದ್ರೆ ಡೈಲಿ ಜಾಬ್ ಅಪ್ಡೇಟ್ಸ್ ಬರ್ತಾ ಇರ್ತೀನಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಮಾಡಿ. ಸೊ ನಮಗೆ ಟೋಟಲ್ ಡ್ಯೂರೇಷನ್ 120 minutes ಇರುತ್ತೆ. ಟೋಟಲ್ ಕ್ವಶನ್ಸ್ 100 ಇರ್ತವೆ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ಸ್ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಆದರೆ 3 ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ. 1/4 ಅಲ್ಲ, ನೆನಪಿರಲಿ 1/3. 3 ಏನಾದ್ರು ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ. ನಾರ್ಮಲೈಸೇಷನ್ ವಿಲ್ ಬಿ ಡನ್ ಬೈ CBT ಹೆಲ್ಡ್ ಬೈ ದ ಮಲ್ಟಿಪಲ್ ಶಿಫ್ಟ್. ಬೇರೆ ಬೇರೆ ಶಿಫ್ಟ್ ಒಳಗಡೆ ಇನ್ನು ಕಂಪ್ಯೂಟರ್ ಟೆಸ್ಟ್ ನಡೆಯುತ್ತೆ. ನಿಮ್ಮ ಸಿಲೆಬಸ್ ಏನಿರುತ್ತಪ್ಪ, ಮ್ಯಾಥಮೆಟಿಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಒಳಗೆ ನಂಬರ್ ಸಿಸ್ಟಮು, ರೇಷಿಯೋ, ಪ್ರಪೋರ್ಷನ್ಸು ಆ್ಯಂಡ್ ಅವರೇಜು, ಪರ್ಸೆಂಟೇಜು, ಪ್ರಾಫಿಟ್ಟು, ಲಾಸು, ಡಿಸ್ಕೌಂಟು, ಟೈಮ್ ಆ್ಯಂಡ್ ಸ್ಪೀಡು, ಡಿಸ್ಟೆನ್ಸು, ಪವರ್ ಆ್ಯಂಡ್ ವರ್ಕು, ಆಲ್ಜಿಬ್ರಾ, ಲೀನಿಯರ್ ಇಕ್ವೇಷನು, ಅರ್ಥಮೆಟಿಕ್ ಪ್ರೋಗ್ರೆಷನು, LCM, HCF, ಜೊಮೆಟ್ರಿ, ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸು, ಪ್ರೊಬಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸು ಆ್ಯಂಡ್ ಡೇಟಾ ಅನಾಲಿಸಿಸ್ ಒಳಗಡೆ ಮಲ್ಟಿ ಸೋರ್ಸ್ ಡೇಟಾ ಅನಾಲಿಸಿಸ್, ಎಕ್ಸಾಮಿನೇಷನ್ ಅನಾಲಿಸಿಸ್, ಇಂಟರ್ಫರೆನ್ಸ್, ಡ್ರಾಯಿಂಗ್ ಫಾರ್ಮ್, ಟೆಕ್ಸ್ಟ್, ಟ್ಯಾಬ್ಯುಲರ್ ಫಾರ್ಮ್, ಟೆಕ್ಸ್ಟ್, ಡೇಟಾ ರಿಪ್ರೆಸೆಂಟೇಷನ್, ಗ್ರಾಫಿಕಲಿ, ಚಾರ್ಟ್, ಗ್ರಾಫು, ಸ್ಕೇಲಾರ್ ಪ್ಲಾಟು, ಪೈ ಚಾರ್ಟು, ಸ್ಟಾಟಿಸ್ಟಿಕಲ್ ಕರ್ವ್, ಡಿಸ್ಟ್ರಿಬ್ಯೂಷನು, ವೆನ್ ಡಯಾಗ್ರಾಮು. ಸೊ ಈ ಥರ ಎಲ್ಲ ಇರ್ತವೆ. ಆಮೇಲೆ ಡೇಟಾ ಸಫಿಷಿಯನ್ಸಿ ಆ್ಯಂಡ್ ಡೇಟಾ ಅರೇಂಜ್ಮೆಂಟು. ನೆಕ್ಸ್ಟು ಲಾಜಿಕಲ್ ಕ್ಯಾಪಬಿಲಿಟಿ ಅಂದರೆ ನಿಮಗೆ ಲಾಜಿಕಲ್ ಒಳಗಡೆ ಬಂದರೆ ಲಾಜಿಕಲ್ ರೀಸನಿಂಗ್ ಇರುತ್ತೆ. ಅದರ ಬೈನರಿ ಲಾಜಿಕಲ್ಲು, ಸಿಲೋನಿಸಮ್ಸ್, ಕ್ಲಾಕ್ಸು ಆ್ಯಂಡ್ ಕ್ಯಾಲೆಂಡರ್ ಪ್ರಾಬ್ಲಮ್ಸು, ಆಮೇಲೆ ಬ್ಲಡ್ ರಿಲೇಷನ್ಸು, ಫ್ಯಾಮಿಲಿ ಟ್ರೀ ಆ್ಯಂಡ್ ಸಾಲ್ವಿಂಗ್ ಲಾಜಿಕಲ್ ಬೇಸ್ಡ್ ಫಜಲ್ಸು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಆಮೇಲೆ ಇಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಒಳಗೆ ಬಂದರೆ ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ ಕೊಟ್ಟು ನೀವು ಅದಕ್ಕೆ ಆನ್ಸರ್ಸ್ ಮಾಡಬೇಕು. ಅದು ಸೊ ಮೆಂಟಲ್ ಅಬಿಲಿಟಿ ಆಲ್ರೆಡಿ ನಿಮಗೆಲ್ಲ ಮೆಂಟಲ್ ಅಬಿಲಿಟಿ ಗೊತ್ತಿರುತ್ತೆ. ಐಡೆಂಟಿಫೈಂಗ್ ದ ರಿಲೇಷನ್ಸ್ ಬಿಟ್ವೀನ್ 2 items ಆ್ಯಂಡ್ ಅಪ್ಲೈಯಿಂಗ್ ಅನದರ್ ಪೇರ್, ಹೊಸ ಪೇರ್ನ ಅದು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ದ ಪ್ಯಾಟರ್ನ್ ಐಡೆಂಟಿಫೈ ಮಾಡಬೇಕು. ನಂಬರ್ನ ಪ್ರಿಡಿಕ್ಟ್ ಮಾಡಬೇಕು, ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂತೇಳಿ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕ್ವಶನ್ಸು. ಆಮೇಲೆ ನೆಕ್ಸ್ಟ್ ರ್ಯಾಂಕಿಂಗ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ದಿ ಪ್ರಾಬ್ಲಮ್ಸ್. ಅಂದರೆ ರ್ಯಾಂಕಿಂಗ್, ಸಾಲ್ವಿಂಗ್ ರ್ಯಾಂಕಿಂಗ್ ಅಂತ ಇರ್ತಲ್ಲ. ಈ ಕೋಡಿಂಗ್ ಡಿಕೋಡಿಂಗ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ CET ಎಕ್ಸಾಮ್ ಓದೋರಿಗೆ. ಸೊ ಟೋಟಲ್ ನಿಮಗೆ 120 minutes, 60 ಮ್ಯಾಥಮೆಟಿಕಲ್ಲು ಆ್ಯಂಡ್ ಲಾಜಿಕಲ್ ಕ್ಯಾಪಬಿಲಿಟಿ 20 ಆ್ಯಂಡ್ ಮೆಂಟಲ್ ರೀಸನಿಂಗು 20, ಟೋಟಲ್ 100 marks. ಹೌದಾ? ಸೊ ನೀವು ಔಟ್ ಅಪ್ಲೈ ಅಂದರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಎಂಟ್ರಿ ಆಗ್ಬಿಟ್ಟು ನೀವು ಅಲ್ಲಿ ಅಕೌಂಟ್ ಕ್ರಿಯೇಟ್ ಓಪನ್ ಆಗುತ್ತೆ. ಅದನ್ನ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ನಿಮ್ಮ ಫೋಟೋ ಎಲ್ಲ ನಿಮ್ದು ಡಿಜಿ ಲಾಕರ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ ಅದನ್ನ KYC ಕ್ಲಿಯರ್ ಮಾಡ್ಕೋಬೇಕು. ಅದು ನೀವು ಡಿಜಿ ಲಾಕರ್ ಮಾಡಿದರೆ ಅದು ಆಟೋಮೆಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಫೋಟೋ ಗೀಟೋ ಎಲ್ಲ ನೀಟಾಗಿ ಅದು ಹಾಕೊಳ್ಳಿ. ಫೋಟೋ ಇಲ್ಲಿ ಒಂದು ಲೈವ್ ಕ್ಯಾಪ್ಚರ್ ಅಂತ ಕೊಟ್ಟಿದ್ದಾರೆ. ಒಂದು ನಿಮ್ಗೆ ಅಲ್ಲಿ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್ ಆಫ್ ದ ಕ್ಯಾಪ್ಚರಿಂಗ್ ಲೈವ್ ಫೋಟೋಗ್ರಾಫ್ ಕ್ಯಾಂಡಿಡೇಟ್ ಡ್ಯೂರಿಂಗ್ ಅಪ್ಲಿಕೇಶನ್ಸ್. ಕ್ಯಾಂಡಿಡೇಟ್ ಆರ್ ನಾಟ್ ರಿಕ್ವೈರ್ಡ್ ಟು ಅಪ್ಲೋಡ್ ದ ಫ್ರೀ ಎಕ್ಸಿಸ್ಟಿಂಗ್ ಫೋಟೋ. ಹೌದಾ? ನೀವು ಆಲ್ರೆಡಿ ಇರುವಂಥ ಫೋಟೋ ಎಕ್ಸಿಸ್ಟ್ ಮಾಡಿ ಹಾಕಕ್ಕೆ ಬರಲ್ಲ. ದ ಅಪ್ಲಿಕೇಶನ್ ಮಾಡ್ಯೂಲ್ ಡಿಸೈಡ್ ದ ಕ್ಯಾಪ್ಚರ್ ಲೈವ್ ಫೋಟೋಗ್ರಾಫ್ ಆಫ್ ದ ಕ್ಯಾಂಡಿಡೇಟ್ ಇನ್ ದ ಟೈಮ್ ಆಫ್ ಫಿಲ್ಲಿಂಗ್ ಆಫ್ ದ ಅಪ್ಲಿಕೇಶನ್. ಹೌದಾ? ನಿಮ್ಮ ಫೋಟೋ ನೀವು ಫಿಲ್ ಮಾಡುವಾಗಲೇ ಅಲ್ಲೇ ಲೈವ್ ಆಗಿ ಕ್ಯಾಮ್ರಾ ಒಳಗಡೆ ಕ್ಯಾಪ್ಚರ್ ಆಗುತ್ತೆ. ಲೈವ್ ಫೋಟೋ ಮೇ ಬಿ ಕ್ಯಾಪ್ಚರ್ಡ್ ಬೈ ದ ವೆಬ್ ಕ್ಯಾಮ್ ಆರ್ ಫ್ರಂಟ್ ಕ್ಯಾಮ್ರಾ. ಮೊಬೈಲಲ್ಲಿ ಅಪ್ಲೈ ಮಾಡ್ತಿದ್ರೆ ಫ್ರಂಟ್ ಕ್ಯಾಮ್ರಾ ತಗೊಳುತ್ತೆ, ಇಲ್ಲ ನೀವು ಸಿಸ್ಟಮ್ ಒಳಗಡೆ ಅಪ್ಲೈ ಮಾಡ್ತೀರಾ ಅಲ್ಲಿ ನಿಮಗೆ ವೆಬ್ ಕ್ಯಾಮ್ರಾ ಹಾಕಿರ್ಬೇಕಷ್ಟೇ.
ಆ್ಯಂಡ್ ಎನ್ಶ್ಯೂರ್ ಡ್ರೆಸ್ ಯುವರ್ ಸೆಲ್ಫ್ ಇನ್ ನಾನ್ ವೈಟ್ ಕ್ಲಾತಿಂಗ್. ಹೌದಾ, ನಾನ್ ವೈಟ್ ಡ್ರೆಸ್ ಹಾಕೋಬೇಡಿ ಅಂತ ಹೇಳಿದ್ರೆ ಯಾವ ಬೇಕಾದ್ರೆ ಕಲರ್ ಡ್ರೆಸ್ ಹಾಕೋಬೋದು. ಪ್ರಿಫರಬ್ಲಿ ಡಾರ್ಕ್ ಕಲರ್ಸ್ ಟು ಮೇಂಟೈನ್ ದ ಕಾಂಟ್ರಾಕ್ಟ್ ವಿತ್ ದ ಬ್ಯಾಕ್ಗ್ರೌಂಡ್. ಹೌದಾ, ಬ್ಯಾಕ್ಗ್ರೌಂಡ್ ನೀಟಾಗಿರೋದಿರಲಿ. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಪರ್ಪಸ್ ದ ಕ್ಯಾಂಡಿಡೇಟ್ ಮಸ್ಟ್ ಸ್ಟ್ಯಾಂಡ್ ಆರ್ ಸಿಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ವೆನ್ ದ ಪ್ರಾಂಪ್ಟೆಡ್ ಬೈ ದ ಅಪ್ಲಿಕೇಶನ್ ಮಾಡ್ಯೂಲ್ ಆ್ಯಂಡ್ ಕೇರ್ಫುಲಿ ಫಾಲೋ ದ ಇನ್ಸ್ಟ್ರಕ್ಷನ್ ಬಿಲೋ. ಹೌದಾ, ಸೊ ಅಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ, ಅದು ಯಾವ ಥರ ಫೋಟೋ ಅದು ಮಾಡ್ಬೇಕಂತೇಳಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಸೊ ಇಷ್ಟೇ ಇದೆ ಅನಿಸುತ್ತೆ, ಇನ್ನೇನು ಜಾಸ್ತಿ ಇಲ್ಲ. ಸುಮ್ಮನೆ ಅಲ್ಲೊಂದು ದೊಡ್ಡದು ಕೊಟ್ಟಿದ್ದಾರಪ್ಪ. ಸೆಂಟರ್ಸ್ ಅಷ್ಟಿದಷ್ಟು ನೋಡ್ಕೊಳ್ಳಿ. ಹೌದಾ, ಸೊ ಸ್ಯಾಲ್ರಿ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಎನಿ ಡಿಗ್ರಿ, ಹೌದಾ, ಡಿಗ್ರಿ ಆಗಿರಲೇಬೇಕು. ಇಲ್ಲೇ ಹೇಳಿದಾರೆ ನೋಡಿ, ಇಷ್ಟೆಲ್ಲ ಬಂದ್ಬಿಟ್ಟು ಲಾಸ್ಟಿಗೆ ಹೇಳಿದ್ದಾರೆ, ಗ್ರ್ಯಾಜುಯೇಟ್ ಡಿಗ್ರಿ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಹೌದಾ, ಸೊ ಈಗ ಬೇಕಾಗಿರೋದು ಇದು, ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಪೋಸ್ಟ್ ಬಂದುಬಿಟ್ಟು ಬೆಂಗಳೂರಲ್ಲಿ ನಿಮಗೆ URಗೆ 11 ಪೋಸ್ಟ್ ಇದ್ದಾವೆ. ಆಮೇಲೆ SCಗೆ 3 ಪೋಸ್ಟು, STಗೆ 2 ಪೋಸ್ಟು, OBCಗೆ 5, EWCಗೆ 3, ಟೋಟಲ್ 24 ಪೋಸ್ಟ್ ಇದ್ದಾವೆ. ಸೊ ಆದಷ್ಟು ಅಪ್ಲೈ ಮಾಡಿ, ಲಕ್ಕಿದ್ರೆ ಆಗುತ್ತೆ. ಆ್ಯಂಡ್ ಬೇಕಾದ್ರೆ ನೀವು ಬೇರೆ ಸೆಂಟ್ರಲ್ಲೂ ಅಪ್ಲೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಗೆ ಏನಾದ್ರು ಬೇರೆ ಸೆಂಟ್ರಲ್ಲಿ ನಿಮಗೆ ಕಾಂಪಿಟೇಷನ್ ಕಮ್ಮಿ ಇದೆ ಅನಿಸಿದ್ರೆ ಆ ಕಡೆನೂ ಅಪ್ಲೈ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಸೊ ಇಷ್ಟು ಡೀಟೇಲ್ಸು. ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಡೈಲಿ ಇದೇ ಥರ ಜಾಬ್ ಅಪ್ಡೇಟ್ಸು ನಿಮಗೋಸ್ಕರ ತರ್ತಾ ಇರ್ತೀನಿ.